ನಮಸ್ತೆ. ನಿಮಿಷಗಳ ಅವಧಿ ಆದರೆ ವಿಶ್ವದ ಗಮನವನ್ನು ಸೆಳೆದಂತಹ ಕಿರುಚಿತ್ರಗಳು. ಹೌದು, ಈ ಕಿರುಚಿತ್ರಗಳ ಅವಧಿ ನಿಮಿಷಗಳಲ್ಲಿದೆ. ಆದರೆ ಆಸ್ಕರ್ಗೆ ನಾಮಿನೇಷನ್, ಕೋಟಿ ಕೋಟಿ ವೀಕ್ಷಣೆಗಳು, ಹಾಲಿವುಡ್ಗೆ ಅವಕಾಶ ಇವೆಲ್ಲವನ್ನು ತಂದುಕೊಟ್ಟಿವೆ. ಅಂತಹ 5 ಅಲ್ಟ್ರಾ ಶಾರ್ಟ್ ಫಿಲ್ಮ್ಗಳನ್ನು ನೋಡೋಣ. ಫ್ರೆಶ್ ಗ್ವಾಕುಮೋಲಿ ಅಮೆರಿಕ ದೇಶದ 1 ನಿಮಿಷ 40 ಸೆಕೆಂಡ್ ಅವಧಿಯ ಶಾರ್ಟ್ ಫಿಲ್ಮ್ ಇದು. ಇದರ ಕತೆ ಗ್ರೆನೇಡ್, ಡೈಸ್, ಬೇಸ್ಬಾಲ್ ಹೀಗೆ ಸಾಮಾನ್ಯ ವಸ್ತುಗಳನ್ನು ಗ್ವಾಕಮೋಲಿ ಆಗಿ ಮಾಡುವ ಸ್ಟಾಪ್ ಮೋಷನ್ ವಿಡಿಯೋ ಇದು. ಆಸ್ಕರ್ ನಾಮಿನೇಷನ್ ಪಡೆದು ವಿಶ್ವದಾದ್ಯಂತ ವೈರಲ್ ಆಯಿತು. ಇತಿಹಾಸದಲ್ಲೇ ಆಸ್ಕರ್ಗೆ ನಾಮನಿರ್ದೇಶನವಾದಂತಹ ಅತ್ಯಂತ ಚಿಕ್ಕ ಶಾರ್ಟ್ ಫಿಲ್ಮ್ ಇದು. ಇದು ನೀವು ಯೂಟ್ಯೂಬಲ್ಲಿ ನೋಡಬಹುದು. ನೋ ಥ್ರೂ ರೋಡ್, ಇಂಗ್ಲೆಂಡ್ ದೇಶದ ಸುಮಾರು 1 ನಿಮಿಷ ಅವಧಿಯ ಶಾರ್ಟ್ ಫಿಲ್ಮ್ ಇದು. 4 ಸ್ನೇಹಿತರು ಡೆಡ್ ಎಂಡ್ ರಸ್ತೆಯಲ್ಲಿ ಸಿಲುಕ್ತಾರೆ. ನಂತರ ವಿಚಿತ್ರ ಘಟನೆಗಳು ಆರಂಭವಾಗ್ತವೆ. ಯೂಟ್ಯೂಬಲ್ಲಿ ಈ ಶಾರ್ಟ್ ಫಿಲ್ಮ್ ಫೇಮಸ್ ಆಯಿತು. ಆನಂತರ ಇದೇ ವೆಬ್ ಸರಣಿಯಾಗಿ ರೂಪಾಂತರಗೊಳ್ತು. ಫೋನ್ ಫುಟೇಜ್ ಹಾರರ್ ಟ್ರೆಂಡ್ಗೆ ಇನ್ಸ್ಪಿರೇಷನ್ ಆಗಿತ್ತು ಈ ಶಾರ್ಟ್ ಫಿಲ್ಮ್. ಇದನ್ನು ನೀವು ಯೂಟ್ಯೂಬಲ್ಲಿ ನೋಡಬಹುದು. ಕಾಗ್ಸ್, ನ್ಯೂಜಿಲೆಂಡ್ ದೇಶದ 2 ನಿಮಿಷಗಳ ಶಾರ್ಟ್ ಫಿಲ್ಮ್ ಇದು. ಮೆಕ್ಯಾನಿಕಲ್ ಗೇರ್ ಮೂಲಕ ಮಾನವನ ರೊಟೀನ್ ಲೈಫನ್ನು ಸಿಂಬಾಲಕ್ಕಾಗಿ ತೋರಿಸುವ ಆ್ಯನಿಮೇಷನ್ ಶಾರ್ಟ್ ಇದು. ಅನೇಕ ಆ್ಯನಿಮೇಷನ್ ಫೆಸ್ಟಿವಲ್ಸ್ಗಳಲ್ಲಿ ಪ್ರದರ್ಶನ ಕಂಡಿತು. ಡೈಲಾಗ್ ಇಲ್ಲದೇನೆ ಪವರ್ಫುಲ್ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಮಾಡಬಹುದು ಅನ್ನೋದನ್ನು ತೋರಿಸ್ತು. ಇದನ್ನು ನೀವು ವಿಮಿಯೋದಲ್ಲಿ ನೋಡಬಹುದು. ಲೇಟ್ ಫಾರ್ ಮೀಟಿಂಗ್, ಅಮೆರಿಕ ದೇಶದ 1 ನಿಮಿಷದ ಶಾರ್ಟ್ ಫಿಲ್ಮ್ ಇದು. ಮೀಟಿಂಗ್ಗೆ ಲೇಟ್ ಆಗುತ್ತಿರುವ ವ್ಯಕ್ತಿಯ ಲೈಫ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಬರುತ್ತೆ. ಆ ಕಥೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮೈಕ್ರೋ ಶಾರ್ಟ್ ಫಿಲ್ಮ್ ಆಯಿತು. 1 ಮಿನಿಟ್ ಸ್ಟೋರಿ ಟೆಲ್ಲಿಂಗ್ ಕ್ರಿಯೇಟರ್ಸ್ಗೆ ಇನ್ಸ್ಪಿರೇಷನ್ ಆಯಿತು. ಇದನ್ನು ನೀವು ಯೂಟ್ಯೂಬಲ್ಲಿ ನೋಡಬಹುದು. ದಿ ಬ್ಲ್ಯಾಕ್ ಹೋಲ್, ಇಂಗ್ಲೆಂಡ್ ದೇಶದ 2 ನಿಮಿಷಗಳ ಒಳಗಿರುವಂತಹ ಶಾರ್ಟ್ ಫಿಲ್ಮ್ ಇದು. ಒಬ್ಬ ಆಫೀಸ್ ಎಂಪ್ಲಾಯಿಗೆ ಬ್ಲ್ಯಾಕ್ ಹೋಲ್ ಪ್ರಿಂಟ್ ಸಿಗುತ್ತೆ. ಅದನ್ನು ದುರುಪಯೋಗ ಮಾಡಲು ಹೋಗಿ ತಾನೇ ಆ ಚಕ್ರವ್ಯೂಹದಲ್ಲಿ ಸಿಲುಕ್ತಾನೆ. ಫಿಲ್ಮ್ ಸ್ಕೂಲ್ಗಳಲ್ಲಿ ಇವತ್ತಿಗೂ ಕೂಡ ಸ್ಟಡಿ ಮೆಟೀರಿಯಲ್ ಆಗಿ ಇದನ್ನು ಬಳಸ್ತಾರೆ. ಲೋ ಬಡ್ಜೆಟ್ ಶಾರ್ಟ್ ಫಿಲ್ಮ್ ಮೇಕಿಂಗ್ಗೆ ಐಕಾನಿಕ್ ಎಕ್ಸಾಂಪಲ್ ಇದು. ಇದನ್ನು ನೀವು ಯೂಟ್ಯೂಬಲ್ಲಿ ನೋಡಬಹುದು. ಅವಧಿ ಲೆಕ್ಕ ಅಲ್ಲ, ಆದರೆ ಐಡಿಯಾ ಪವರ್ಫುಲ್ ಇದ್ದರೆ ಸಾಕು, ವಿಶ್ವವೇ ನಿಮ್ಮ ಕಡೆಗೆ ತಿರುಗಿ ನೋಡುತ್ತೆ. ನಮಸ್ಕಾರ.